ನಾವೆಲ್ಲರೂ ಇವತ್ತು ನವರಾತ್ರಿಯ 2ನೆಯ ದಿನದ ಸೆಲೆಬ್ರೇಷನ್ ಅಥವಾ ಆರಾಧನೆಯನ್ನ ಮಾಡ್ತಾ ಇದ್ದೀವಿ. ತಾಯಿ ದುರ್ಗೆ ಇವರ 2ನೆಯ ರೂಪವಾಗಿರುವಂತಹ ಬ್ರಹ್ಮಚಾರಿಣಿ ಸ್ವರೂಪದ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಹೇಳಲಾಗ್ತದೆ, ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧಿಸೋದ್ರಿಂದ ಆಲಸ್ಯ, ಅಹಂಕಾರ, ಲೋಭ, ಅಸತ್ಯ, ಸ್ವಾರ್ಥ ಮತ್ತು ಈರ್ಷೆ ಹಾಗೂ ದುಷ್ಟ ಪ್ರವೃತ್ತಿಗಳು ನಮ್ಮಲ್ಲಿ ಏನಿದೆ ಆತ್ಮದಲ್ಲಿ ಅದು ದೂರ ಆಗುತ್ತೆ ಅಂತ ನಂಬಲಾಗುತ್ತೆ. ಹಾಗೆ ದೇವಿಯ ಆರಾಧನೆಯಿಂದ ನಮ್ಮಲ್ಲಿ ಏಕಾಗ್ರತೆ ಮತ್ತು ಸ್ಥಿರತೆ ಬರುತ್ತೆ, ವಿವೇಕ ಮತ್ತು ಧೈರ್ಯ ವೃದ್ಧಿ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಬ್ರಹ್ಮಚಾರಿಣಿ ದೇವಿ ಘೋರ ತಪಸ್ವಿನಿಯಾಗಿದ್ರು. ಸೊ ಫಸ್ಟು ಸಂಕಲ್ಪದಲ್ಲಿ ಏಕಾಗ್ರತೆ ಇತ್ತು ದೇವಿಯಲ್ಲಿ, ಅಂದರೆ ದೇವಿಯ ತಪಸ್ಸಿನಲ್ಲಿ ಸಂಕಲ್ಪದಲ್ಲಿ ಅಷ್ಟೊಂದು ಏಕಾಗ್ರತೆ ಇತ್ತು. ಸಾವಿರಾರು ವರ್ಷಗಳ ಕಾಲ ತಪಸ್ಸಿನಿಂದ ಶಿವನನ್ನ ಪಡೆದಿರುವ ಒಂದು ಕಥೆಯೂ ಇದೆ. ಹೇಗೆ ದೇವಿಯನ್ನ ಒಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುವ ರೀತಿಯಲ್ಲಿ ತೋರಿಸ್ತಾರೆ, ಹಾಗೆಯೇ ಇನ್ನೊಂದು ಕೈನಲ್ಲಿ ಜಪಮಾಲೆಯನ್ನು ತೋರಿಸ್ತಾರೆ. ಸೊ ಕಮಂಡಲದ ಅರ್ಥವಾಗಿದೆ ಜ್ಞಾನವನ್ನ ಯಥಾರ್ಥ ರೀತಿಯಲ್ಲಿ ಧಾರಣೆ ಮಾಡಿಕೊಂಡಿರುವಂತಹ ಪ್ರತೀಕವಾಗಿದೆ, ಯಥಾರ್ಥ ಜ್ಞಾನ ಅಂತ ಹೇಳಲಾಗ್ತದೆ. ಸೊ ಹಾಗೇನೆ ಆ ಯಥಾರ್ಥ ಜ್ಞಾನವನ್ನ ಅನ್ಯರಿಗೂ ಹಂಚಿದ ಪ್ರತೀಕವಾಗಿದೆ ಯಾವುದು? ಕಮಂಡಲ. ದೇವಿಯ ಇನ್ನೊಂದು ಕೈನಲ್ಲಿ ನಾವು ಜಪಮಾಲೆಯನ್ನ ನೋಡ್ತೀವಿ. ದೇವಿಯು ತನ್ನ ಸಾತ್ವಿಕ ಇಚ್ಛೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಸಲುವಾಗಿ ಶಿವ ಪರಮಾತ್ಮನನ್ನ ನೆನಪು ಮಾಡಿ ಪಡೆದಿರುವ ಸಾಂಕೇತಿಕ ರೂಪ, ಸತತ ನಿರಂತರ ಪರಮಾತ್ಮನ ವೃತ್ತಿಯಲ್ಲಿ ಇಟ್ಟುಕೊಂಡು ತನ್ನ ಸಾತ್ವಿಕ ಇಚ್ಛೆಯನ್ನು ಪಡೆದುಕೊಂಡಿರುವ ಒಂದು ಸಿಂಬಾಲಿಕ್ ಕೂಡ ಆಗಿದೆ. ನಮ್ಮಲ್ಲಿ ಯಾವೆಲ್ಲ ಸಂಕಲ್ಪಗಳಿರುತ್ತದೆ ಆ ಸಾತ್ವಿಕ ಇಚ್ಛೆಗೆ ನಿರಂತರವಾದ ಪರಿಶ್ರಮ, ನಿರಂತರವಾದ ತಪಸ್ಸಿನ ನಾವು ಪಡ್ಕೊಳ್ಬೋದು ಅಂತ ದೇವಿ ಆ ರೂಪದಲ್ಲಿ ದೇವಿಯನ್ನು ತೋರಿಸಲಾಗಿದೆ. ಮತ್ತೆ ನಾವು ವಿಶೇಷವಾಗಿ ಎಲ್ಲ ರೀತಿಯ ಸಂಕಲ್ಪವನ್ನು ಸಿದ್ಧಿ ಮಾಡಿಕೊಳ್ಳಲು ಏನಿರ್ತೀವಿ, ಯೋಗ್ಯರಿರ್ತೀವಿ ಅನ್ನುವ ಒಂದು ರೂಪ ಕೂಡ ಹೌದು. ಹಾಗೇನೆ ಸಫಲತೆ ನನ್ನ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವೂ ಕೂಡ ಹೌದು. ಸಫಲತೆ ನನ್ನ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದೆ. ಹೀಗೆ ನೀವು 1ನೇ ದಿನದಿಂದ 9ನೇ ದಿನದ ತನಕ ಯಾವ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದೀರಿ, ಇವತ್ತು ಆ 2ನೇ ದಿವಸವೂ ಕೂಡ ಆ ಸಂಕಲ್ಪವನ್ನ 7 ಬಾರಿ ಆಗಿರ್ಬೋದು, 21 ಬಾರಿ ಆಗಿರ್ಬೋದು, ದೇವಿಯ ಸ್ಮೃತಿಯಲ್ಲಿ ನಾವೆಲ್ಲರೂ ಕೂಡ, ಪರಮಾತ್ಮನ ಸ್ಮೃತಿಯಲ್ಲಿ ನಾವೆಲ್ಲರೂ ಕೂಡ ಆ ವಿಜುವಲೈಸೇಷನ್ ಮಾಡೋಣ. ವಿಜುವಲೈಸೇಷನ್ ಮಾಡ್ತಾ ಒಂದು ಸಂಕಲ್ಪ ಇರಲಿ, ನಾನು ಮಾಡ್ತಾ ಇರುವ ಸಂಕಲ್ಪ ವಿಜುವಲೈಸೇಷನ್ ಏನೆಲ್ಲ ಇಚ್ಛೆ ಇದೆ ನನ್ನದು, ನಾನು ದೇವಿಯ ಮಡಿಲಿಗೆ, ಪರಮಪಿತ ಪರಮಾತ್ಮ ಶಿವನ ಮಡಿಲಿಗೆ ನಾನು ಹಾಕ್ತಾ ಇದ್ದೀನಿ. ಆ ಇಚ್ಛೆಯಲ್ಲಿ, ಆ ಸಂಕಲ್ಪದಲ್ಲಿ ಏನಾದರೂ ಕುಂದು ಕೊರತೆ, ಲೋಪ ದೋಷಗಳಿದ್ರೆ ನೀನೇ ಸರಿ ಮಾಡಬೇಕು. ನನ್ನ ಇಚ್ಛೆ ನನ್ನದಾಗಿದೆ, ಹೌದು, ಸರಿ ತಪ್ಪು ನನಗೆ ಗೊತ್ತಿಲ್ಲ, ತ್ರಿಕಾಲದರ್ಶಿಯಾಗಿ ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ನನಗೆ ಗೊತ್ತಿಲ್ಲ. ಆದರೆ ಆ ಒಂದು ಜವಾಬ್ದಾರಿಯನ್ನು ದೇವಿಯ ಮಡಿಲಿಗೆ ನಾನು ಹಾಕಿಬಿಟ್ಟು ಸಂಕಲ್ಪದ ವಿಜುವಲೈಸೇಷನ್ ಅನ್ನು ಮಾಡ್ತಾ ಇದ್ದೀನಿ. ಆ ಸಂಕಲ್ಪ ಸಿದ್ಧಿಯಾಗಿದೆ. ಸಫಲತೆ ನನ್ನ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದೆ. ಈಗ ಎಲ್ಲರೂ ಕೂಡ ಒಂದು 5 ನಿಮಿಷ ಆ ದೇವಿಯ ಸ್ಮೃತಿಯಲ್ಲಿ ಮೆಡಿಟೇಷನ್ ಮ್ಯೂಸಿಕ್ ಜೊತೆಯಲ್ಲಿ ಪವರ್ಫುಲ್ ಆಗಿ ವಿಜುವಲೈಸೇಷನ್ ಅನ್ನು ಮಾಡೋಣ. ಸಫಲತೆ ನನ್ನ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದೆ. ಹಾಗೆಯೇ ನಾವೆಷ್ಟು ಸ್ವತಂತ್ರರಾಗಿರ್ತೀವಿ, ದೇವಿಗೂ ಕೂಡ ಖುಷಿ ಆಗುತ್ತೆ. ನನ್ನ ಮಗು ನನ್ನ ಹತ್ರ ಬೇಡ್ತಾ ಇಲ್ಲ, ಮಗು ಸ್ವತಂತ್ರವಾಗಿದೆ, ಇಂಡಿಪೆಂಡೆಂಟ್ ಆಗಿದೆ ಅಂತ ದೇವಿಗೂ ಕೂಡ ಖುಷಿ ಆಗುತ್ತೆ. ನಿನ್ನೆ ಯಾವ ಸಂಕಲ್ಪವನ್ನು ಮಾಡಿದ್ದೀವಿ ಆ ಸಂಕಲ್ಪವನ್ನು 9 ದಿವಸ ಮಾಡ್ತೀವಿ. ಇವತ್ತು 2ನೇ ದಿವಸ ಸಂಕಲ್ಪದ ವಿಜುವಲೈಸೇಷನ್ ಅನ್ನ ದೇವಿಯ ಸಮ್ಮುಖದಲ್ಲಿ, ಪರಮಪಿತ ಪರಮಾತ್ಮ ಶಿವನ ಸಮ್ಮುಖದಲ್ಲಿ ಮಾಡೋಣ. ಸಫಲತೆ ನನ್ನ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದೆ.